ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವರಾನರೀಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಪೂಜಾ ಭಟ್. ಇವತ್ತು ನಾವು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಪಾರ್ಟ್ 2 ಕ್ಲಾಸ್ನ ಮಾಡೋಣ. ಸೊ ಇಫ್ ಯು ಸೀನ್ ದ ಫಸ್ಟ್ ವಿಡಿಯೋ ಅದು ಪಾರ್ಟ್ 1 ಆಫ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಸೊ ನಾವಲ್ಲಿ ವರ್ಬ್ ಅಂದ್ರೆ ಏನು, ಸಬ್ಜೆಕ್ಟ್ ಅಂದ್ರೆ ಏನು, ಈ ಅಗ್ರಿಮೆಂಟ್ ಏನರ ಬಗ್ಗೆ ಇದೆ ಮತ್ತೆ ಕೆಲವೊಂದಷ್ಟು ರೂಲ್ಸ್ನ ತಿಳ್ಕೊಂಡಿದ್ವಿ. ಇವತ್ತು ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. So what rules did we learn in the last class about subject verb agreement? So the thumb rule for you was that singular subject yavaglu singular verb idar mele barbeku. Singular subject should always be followed by singular verb. Plural subject should always be followed by plural verb. So this is the main rule that you have to remember. Singular subject yavaga singular ಆಗಿರುತ್ತೆ, ಒಬ್ಬರ ಬಗ್ಗೆ ಮಾತಾಡ್ತಾ ಇರುತ್ತೆ, ಆವಾಗ ವರ್ಬ್ ಕೂಡ ಸಿಂಗ್ಯುಲರ್ ಆಗಿ ಇರಬೇಕು. ಸಿಂಗ್ಯುಲರ್ ವರ್ಬ್ ಅಂದ್ರೆ ಏನು, ಯಾವ ವರ್ಬ್ ಎಸ್ ಅಲ್ಲಿ ಎಂಡ್ ಆಗುತ್ತೆ ಅದನ್ನ ನಾವು ಸಿಂಗ್ಯುಲರ್ ವರ್ಬ್ ಅಂತ ಕರಿತೀವಿ, ಯಾವ್ದು ಎಸ್ ಅಲ್ಲಿ ಎಂಡ್ ಆಗಲ್ಲ ಅದನ್ನ ನಾವು ಪ್ಲೂರಲ್ ವರ್ಬ್ ಅಂತ ಕರಿತೀವಿ. ಇವತ್ತು ನಾವು ನೆಕ್ಸ್ಟ್ ರೂಲ್ಸ್ ನ ನೋಡ್ತಾ ಹೋಗೋಣ. ಸ್ಟಾರ್ಟಿಂಗ್ ಫ್ರಮ್ ದ ನೆಕ್ಸ್ಟ್ ರೂಲ್, indefinite pronouns like each, either, neither, one, everybody, everyone, anyone, nobody, no one, somebody, someone, anything, etc. are considered singular, hence use singular verbs. ಏನು ಹಿಂಗಂದ್ರೆ indefinite pronouns ಅಂದ್ರೆ ಏನು? Now pronouns ಅಂದ್ರೆ ಏನು? First of all, I hope you have learned this before. Pronouns ಅಂದ್ರೆ ಯಾವ್ದನ್ನ nouns ಬದಲಿಗೆ ನಾವು ಯೂಸ್ ಮಾಡ್ತೀವಿ ಅದನ್ನ pronouns. So Mike is a good boy, he wakes up at 5 a.m, he goes to school, he exercises, etc. So ಇಲ್ಲಿ he ಅನ್ನೋದೇನಿದೆ ಅದನ್ನ ಏನು ರಿಪ್ಲೇಸ್ ಮಾಡ್ತಾ ಇದೆ, ಅದು ಮೈಕ್ ನ ರಿಪ್ಲೇಸ್ ಮಾಡ್ತಾ ಇದೆ. ನೀವು ಪ್ರತಿ ಸಲ ಮೈಕ್ 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 ಅಂತ ಅವನ ಹೆಸರು ಹೇಳೋದು ಬೇಕಾಗಿಲ್ಲ. ಇನ್ಸ್ಟೆಡ್ ಯು ಕ್ಯಾನ್ ಸೇ he. ಇದು pronouns. Now indefinite pronouns ಅಂದ್ರೆ ಏನು? indefinite pronouns ಅಂದ್ರೆ ಇದು ಯಾವುದೋ ಒಂದು ಪರ್ಟಿಕ್ಯುಲರ್ ಪರ್ಸನ್ ಗೆ ಸ್ಪೆಸಿಫಿಕ್ ಆಗಿ ರೆಫರ್ ಮಾಡಲ್ಲ, ಜನರಲ್ ಆಗಿ ಹೇಳಬೇಕಾದ್ರೆ ಯೂಸ್ ಮಾಡೋದನ್ನ ನಾವು indefinite pronouns ಅಂತೀವಿ. each, either, somebody, someone, nobody, no one, either, neither ಅದೆಲ್ಲದು ಇಲ್ಲಿ ಬರುತ್ತೆ. ಈ ತರ ಪ್ರೊನೌನ್ಸ್ ನಾವು ಸಿಂಗ್ಯುಲರ್ ಅಂತ ಕನ್ಸಿಡರ್ ಮಾಡ್ತೀವಿ ಯಾವಾಗಲೂ, ಹಾಗಾಗಿ ಸಿಂಗ್ಯುಲರ್ ವರ್ಬ್ ಬರಬೇಕು. ಎಕ್ಸಾಂಪಲ್ ನೋಡಿ, ಈಚ್ ಆಫ್ ದಿಸ್ ಬುಕ್ಸ್ ಆರ್ ಗುಡ್ ಅಲ್ಲ, ಈಚ್ ಆಫ್ ದಿಸ್ ಬುಕ್ಸ್ ಈಸ್ ಗುಡ್. ಯಾಕಂದ್ರೆ ಈಚ್ ಅಂದ್ರೆ ಏನು, ಒಂದು ಅಂತ ಅರ್ಥ. ಸೊ ಈ ಬುಕ್ಸ್ ಅಲ್ಲಿ ಪ್ರತಿಯೊಂದು ಚೆನ್ನಾಗಿದೆ, ಸೊ ಒಂದನ್ನ ರೆಫರ್ ಮಾಡೋದಕ್ಕೋಸ್ಕರ ಮಾಡ್ತಾ ಇರೋದಕ್ಕೋಸ್ಕರ ನಾವಿಲ್ಲಿ ಈಸ್ ಯೂಸ್ ಮಾಡ್ತೀವಿ. neither is correct. neither is correct ಅಂದ್ರೆ ಏನು, neither ಅಂದ್ರೆ ಏನು, none ಅಂತ ಅರ್ಥ. neither ಅಂದ್ರೆ ಎರಡರಲ್ಲಿ ಯಾವುದು ಇಲ್ಲ ಅಂತ. ಸೊ ಇಫ್ ಯು ಆರ್ ಗಿವನ್ an option, ಇದೆರಡರಲ್ಲಿ ಯಾವ್ದು ಸರಿ ಇದೆ ಅಂತ ಯಾರಾದ್ರೂ ನಿಮ್ಮನ್ನ ಕೇಳಿದ್ರೆ ಯು ಕುಡ್ ಸೇ neither is correct ಅಂದ್ರೆ ಎರಡು ಸರಿ ಇಲ್ಲ ಅಂತ ಅರ್ಥ. neither ಅಂತ ಬಂದಾಗ್ಲೂ ಅದನ್ನ ಸಿಂಗ್ಯುಲರ್ ಅಂತ ಕನ್ಸಿಡರ್ ಮಾಡಿ ಸೊ is ಬರುತ್ತೆ. everyone sings well. everyone ಅಂದ್ರೆ ತುಂಬಾ ಜನ ಇರಬಹುದು ಅಲ್ಲಿ, ಕರೆಕ್ಟ್. ಆದ್ರೆ ಎಲ್ಲರೂ ಅಂತ ಹೇಳಿದಾಗ ಒಂದಾಗುತ್ತೆ ಅದು, ಎಲ್ಲರೂ. everyone sings well. everyone is present ಅಂತ ಹೇಳ್ತೀವಿ ಅಲ್ವಾ, everyone are present ಅಲ್ಲ, everyone is present. ಅದೇ ತರ everyone sings well. ಸೊ ಇದು ಸಿಂಗ್ಯುಲರ್ ಆಗಿರೋದ್ರಿಂದ ವರ್ಬ್ ಕೂಡ ಸಿಂಗ್ಯುಲರ್ ಆಗಬೇಕು. ಸಿಂಗ್ಯುಲರ್ ವರ್ಬ್ ಅಂದ್ರೆ ಏನು, ಯಾವುದು ಎಸ್ ಅಲ್ಲಿ ಎಂಡ್ ಆಗುತ್ತೆ ಅದೆಲ್ಲದು ಸಿಂಗ್ಯುಲರ್ ವರ್ಬ್ ಆಗುತ್ತೆ. ಸೊ everyone sings well is correct. One of the questions was easy. Now this is a good one. ಈ ತರ ಕ್ವೆಶ್ಚನ್ಸ್ ತುಂಬಾ ಸಲ ಎಕ್ಸಾಮ್ ಹಿಂದೆ ಕೂಡ ಕೇಳಿದ್ದಾರೆ. ಒನ್ ಆಫ್ ದ ಕ್ವೆಶ್ಚನ್ಸ್ ವಾಸ್ ಈಸಿ ಅಂತ ಕೊಟ್ಟಾಗ ಇದರಲ್ಲಿ ಸಬ್ಜೆಕ್ಟ್ ಯಾವುದು ಅಂತ ಹೇಗೆ ಕಂಡುಹಿಡಿತೀರಾ? ಒನ್ ಆಫ್ ದ ಕ್ವೆಶ್ಚನ್ಸ್ ವಾಸ್ ಈಸಿ ಅಂದ್ರೆ ಏನರ್ಥ, ಎಷ್ಟೊಂದು ಪ್ರಶ್ನೆ ಕೊಟ್ಟಿದ್ರು ಎಕ್ಸಾಮ್ ನಲ್ಲಿ, ಬಟ್ ಅದರಲ್ಲಿ ಒಂದು ಈಸಿ ಆಗಿತ್ತು. ಸೊ ಒನ್ ವುಡ್ ಬಿ ಯುವರ್ ಸಬ್ಜೆಕ್ಟ್. ಸೊ ಒನ್ ಸಬ್ಜೆಕ್ಟ್ ಆದಾಗ ಅದು ಸಿಂಗ್ಯುಲರ್ ಅಂತ ಅರ್ಥ ಆಗ, ಹಾಗಾಗಿ ವಾಸ್ ಬರುತ್ತೆ. ಸಿಂಗ್ಯುಲರ್ ಸಬ್ಜೆಕ್ಟ್, ಸಿಂಗ್ಯುಲರ್ ವರ್ಬ್. ಸೊ ಇದು ನೆನ್ಪಿಟ್ಕೊಳ್ಳಿ. ಈ ತರ ಇಂಡೆಫಿನೆಟ್ ಪ್ರೊನೌನ್ಸ್ ಕೊಟ್ಟಾಗ ಇದನ್ನ ಸಿಂಗ್ಯುಲರ್ ಅಂತ ಕನ್ಸಿಡರ್ ಮಾಡ್ತೀವಿ, ಹಾಗಾಗಿ ಇದ್ರ ಜೊತೆ ಯಾವಾಗಲೂ ನಾವು ಸಿಂಗ್ಯುಲರ್ ವರ್ಬ್ಸ್ ನ ಬಳಸಬೇಕು. Let's go to the next rule. If a phrase is included in the sentence after the subject, the verb should agree with the subject and not the phrase. ಏನಿದು phrase? phrase ಅಂದ್ರೆ ಏನು ಅಂತ ನಾನು ನಿಮಗೆ ಹೇಳಿದ್ದೆ when we were talking about phrasal verbs. phrase ಅಂದ್ರೆ ಏನು? phrase ಅಂದ್ರೆ group of words combining together, not a complete sentence. ಪೂರ್ತಿ ವಾಕ್ಯ ಅಲ್ಲ ಇದು, ಬಟ್ ವರ್ಡ್ಸ್ ಒಂದು ಅಥವಾ ಎರಡು ಅಥವಾ ಮೂರು ವರ್ಡ್ಸ್ ಒಟ್ಟಿಗೆ ಬಂದಾಗ ಅದನ್ನ ನಾವು ಫ್ರೇಸ್ ಅಂತ ಕರಿತೀವಿ. ಫ್ರೇಸ್ ಅಲ್ಲಿ ಪ್ರೆಪೋಸಿಷನಲ್ ಫ್ರೇಸ್ ಇರಬಹುದು ಅಥವಾ ವರ್ಬಲ್ ಫ್ರೇಸಸ್ ಇರಬಹುದು. ಇದನ್ನ ಸೆಂಟೆನ್ಸಸ್ ಅಲ್ಲಿ ಕೆಲವೊಂದ್ಸಲ ಮಧ್ಯ ಕೊಟ್ಟಿರ್ತಾರೆ, ಬಟ್ ಈ ತರ ಫ್ರೇಸ್ ಕೊಟ್ಟಾಗ ನೀವು ವರ್ಬ್ ಏನ್ ಹಾಕ್ತೀರಾ ಆ ವರ್ಬ್ ಫ್ರೇಸ್ ಮೇಲೆ ಡಿಪೆಂಡೆಂಟ್ ಆಗಿರಲ್ಲ, ಸಬ್ಜೆಕ್ಟ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಎಕ್ಸಾಂಪಲ್ ನೋಡೋಣ. The captain as well as his players is anxious.
ಯಾಕೆ ಈಸ್ ಹಾಕಿದ್ದೀನಿ, ಆರ್ ಯಾಕೆ ಹಾಕಿಲ್ಲ, ಪ್ಲೇಯರ್ಸ್ ಅಂತ ಇದೆಯಲ್ಲ. ಒಬ್ಸರ್ವ್ ದ ಕ್ಯಾಪ್ಟನ್ ಕಮ ಆಸ್ ವೆಲ್ ಆಸ್ ಹಿಸ್ ಪ್ಲೇಯರ್ಸ್. ಕ್ಯಾಪ್ಟನ್ ಪ್ಲೇಯರ್ಸ್ ಜೊತೆಗೆ ಅಂತ ಅರ್ಥ. ಅಂದ್ರೆ ಏನು, ಇದು ನಿಮಗೆ ಒಂದು ಪ್ರೆಪೋಸಿಷನಲ್ ಫ್ರೇಸ್ ಆಗುತ್ತೆ. ಮಧ್ಯದಲ್ಲಿ ಒಂದು ಅರ್ಧ ಸೆಂಟೆನ್ಸ್ ತರ ಕೊಟ್ಟಿದ್ದಾರೆ, ಕಾಮಾದಲ್ಲಿ ಅದು ಡಿವೈಡ್ ಆಗಿದೆ, ಕರೆಕ್ಟ್. ಬಟ್ ನಿಮ್ಗೆ ಸಬ್ಜೆಕ್ಟ್ ಯಾವುದು, ಕ್ಯಾಪ್ಟನ್ ಸಬ್ಜೆಕ್ಟ್. ಸೊ ನೀವು ಇದರ ಮೇಲೆ ಅಟೆನ್ಷನ್ ಕೊಡಬಾರ್ದು. your attention should be on this, your focus should be on the captain, which would be the subject of the sentence. So captain ಅನ್ನೋದು singular plural, it is singular. ಹಾಗಾಗಿ singular subject ಇದ್ದಾಗ verb ಕೂಡ singular ಆಗುತ್ತೆ. is anxious, the captain is anxious ಬರಬೇಕು. ಸೊ is as well as his players ಇದೆಯಲ್ಲ, ಅದನ್ನ ನೀವು verb ಇರೋಕ್ಕೋಸ್ಕರ ಇಗ್ನೋರ್ ಮಾಡಬಹುದು. My brother along with her wife has come home. My brother is the subject for you here. Along with his wife has come home. ಅಂದ್ರೆ ಅವನ ಹೆಂಡತಿ ಜೊತೆಗೆ ಮನೆಗೆ ಬಂದಿದ್ದಾನೆ ಅಂತ ಹೇಳ್ತೀವಲ್ಲ. ಇವನ್ ಇನ್ ಕನ್ನಡ ನನ್ನ ಅಣ್ಣ ಅವನ ಹೆಂಡತಿ ಜೊತೆಗೆ ಮನೆಗೆ ಬಂದಿದ್ದಾನೆ ಅಂತ ಹೇಳ್ತೀರಾ, ಬಂದಿದ್ದಾರೆ ಅಂತ ಹೇಳ್ತೀರಾ. ಬಂದಿದ್ದಾನೆ ಅಂದ್ರೆ ಅಣ್ಣ, ಯುವರ್ ಬ್ರದರ್ ವುಡ್ ಬಿ ದ ಸಬ್ಜೆಕ್ಟ್. ಇದು ಒಂದು ಫ್ರೇಸ್ ಅಷ್ಟೇ. ಸೊ ಇಲ್ಲಿ ವರ್ಬ್ ಏನ್ ಬರುತ್ತೆ ಅದು ಸಬ್ಜೆಕ್ಟ್ ಮೇಲೆ ಡಿಪೆಂಡೆಂಟ್ ಆಗಿರಬೇಕು. ಹಾಗಾಗಿ ನಾವು ಇಲ್ಲಿ ಸಿಂಗ್ಯುಲರ್ ವರ್ಬ್ ನ ಯೂಸ್ ಮಾಡ್ತಾ ಇದೀವಿ, ಯಾಕಂದ್ರೆ ಬ್ರದರ್ ಇಸ್ ಆಲ್ಸೋ ಸಿಂಗ್ಯುಲರ್. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ರೂಲ್ ಫಾರ್ ಯು ಇಸ್ ಕಾಲ್ಡ್ as proximity rule. When a subject has both singular and plural nouns, verb should agree with the nearest subject. So what does that mean? I'll give you an example before this. If I say Maya and Neha are friends. ಇದು ಒಂದು ಸೆಂಟೆನ್ಸ್. ಮಾಯಾ and Neha are friends. ಮಾಯಾ ಸಿಂಗುಲರ್, ನೇಹಾ ಸಿಂಗುಲರ್, ಮಧ್ಯದಲ್ಲಿ ಆ್ಯಂಡ್ ಬಂದಿದೆ. ಆದ್ರೂ ಇದಿಷ್ಟು ಒಂದೇ ಸಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಪ್ಲೂರಲ್, ಹಾಗಾಗಿ ಇಲ್ಲಿ ನಾವು ಪ್ಲೂರಲ್ ವರ್ಬ್ ನ ಯೂಸ್ ಮಾಡಬೇಕು. ಮಾಯಾ and Neha ಈಸ್ ಅಲ್ಲ, ಮಾಯಾ and Neha ಆರ್ ಫ್ರೆಂಡ್ಸ್ ಬರುತ್ತೆ. ಬಟ್ ಈ ಎರಡು ನೌನ್ಸ್ ಏನಿದೆ ಇದರಲ್ಲಿ ಒಂದು ಸಿಂಗುಲರ್ ಒಂದು ಪ್ಲೂರಲ್ ಇದ್ರೆ ಹೇಗೆ ಆನ್ಸರ್ ಮಾಡಬೇಕು, ನಾವು ಯಾವ ತರ ವರ್ಬ್ ನ ಹಾಕಬೇಕು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಪ್ರಾಕ್ಸಿಮಿಟಿ ರೂಲ್ ನ ಕಲ್ತ್ಕೋಬೇಕಾಗುತ್ತೆ. ಸೊ ವಾಟ್ ಯು ಮೀನ್ ಬೈ ಪ್ರಾಕ್ಸಿಮಿಟಿ? ಪ್ರಾಕ್ಸಿಮಿಟಿ ಅಂದ್ರೆ ಹತ್ರ ಇರೋದು ಅಂತ ಅರ್ಥ. ಪ್ರಾಕ್ಸಿಮೇಟ್ ಅಂದ್ರೆ ಯಾವುದು ಹತ್ರ ಇದೆ, ನಿಯರೆಸ್ಟ್ ಆರ್ ಕ್ಲೋಸೆಸ್ಟ್, ಅದನ್ನು ನಾವು ಪ್ರಾಕ್ಸಿಮಿಟಿ ಅಂತ ಕರಿತೀವಿ. ಇಲ್ಲಿ ಏನ್ ಹೇಳ್ತಾ ಇದೆ ಈ ರೂಲ್? ಸೊ ಒಂದು ಸಬ್ಜೆಕ್ಟ್ ಅಲ್ಲಿ ನಿಮ್ಗೆ ಎರಡು ನೌನ್ ಕೊಟ್ಟಿದ್ರೆ ಅದರಲ್ಲಿ ಒಂದು ಪ್ಲೂರಲ್ ಒಂದು ಸಿಂಗ್ಯುಲರ್ ಕೊಟ್ಟಿದ್ರೆ ವರ್ಬ್ಗೆ ಯಾವ್ದು ಹತ್ರ ಇದೆ ಆ ಸಬ್ಜೆಕ್ಟ್ ಜೊತೆಗೆ ವರ್ಬ್ ಅಗ್ರಿ ಆಗಬೇಕು ಅಂತ ಹೇಳ್ತಾರೆ. ಎಕ್ಸಾಂಪಲ್ಸ್ ನೋಡೋಣ. Shiv and his friends run every day. What does this mean? Shiv is also the subject, his friends is also the subject, but Shiv singular, friends plural alva. So ಈ ತರ ಇದ್ದಾಗ ಏನಾಗಬೇಕು, verb ಇಲ್ಲಿ ಬರುತ್ತೆ, ಕರೆಕ್ಟ್. ಮೀನಿಂಗ್ verb should agree with the nearest subject. verb ಗೆ ಹತ್ರ ಇರೋದು ಯಾವ ಸಬ್ಜೆಕ್ಟ್, ಫ್ರೆಂಡ್ಸ್. ಹಾಗಾಗಿ verb ಮತ್ತೆ ಈ ಸಬ್ಜೆಕ್ಟ್ ಅಗ್ರಿಮೆಂಟ್ ಅಲ್ಲಿ ಇರಬೇಕು. ಅಂದ್ರೆ ಫ್ರೆಂಡ್ಸ್ ಪ್ಲೂರಲ್, ಹಾಗಾಗಿ verb ಕೂಡ ಪ್ಲೂರಲ್ ಅಲ್ಲಿ ಬರುತ್ತೆ. ಸೇಮ್ ಎಕ್ಸಾಂಪಲ್ ನೋಡಿ, ಸ್ವಲ್ಪ ಉಲ್ಟಾ ಮಾಡಿದ್ದೀನಿ. His friends and Shiv runs every day. ಇದು ಹೇಗೆ ಡಿಫರೆಂಟ್ ಆಯ್ತು? His friends ಕೂಡ ಸಬ್ಜೆಕ್ಟ್, Shiv is also a subject. Shiv is singular, his friends is plural. ಬಟ್ ವರ್ಕ್ ಹತ್ರ ಇರೋದು ಯಾವುದು, Shiv, ಕರೆಕ್ಟ್. ಸೊ ಇದು Shiv ಅನ್ನೋದು ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿರೋದ್ರಿಂದ ವರ್ಕ್ ಕೂಡ ಸಿಂಗ್ಯುಲರ್ ಆಗಬೇಕು. ಯಾವುದಕ್ಕೆ ಎಸ್ ಬರುತ್ತೆ ಎಂಡ್ ಅಲ್ಲಿ ಅದೆಲ್ಲದು ಸಿಂಗ್ಯುಲರ್ ವರ್ಬ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಪ್ರಾಕ್ಸಿಮಿಟಿ ರೂಲ್ ಅಂದ್ರೆ ಏನರ್ಥ? ಪ್ರಾಕ್ಸಿಮಿಟಿ ರೂಲ್ ಮೀನ್ಸ್ ವೆನ್ ಅ ಸಬ್ಜೆಕ್ಟ್ ಹ್ಯಾಸ್ ಬೋತ್ ಸಿಂಗ್ಯುಲರ್ ಅಂಡ್ ಪ್ಲೂರಲ್ ನೌನ್ಸ್, ವರ್ಬ್ ಶುಡ್ ಅಗ್ರಿ ವಿತ್ ದಿ ನಿಯರೆಸ್ಟ್ ಸಬ್ಜೆಕ್ಟ್. ವರ್ಬ್ ಯಾವ್ದು ಹತ್ರ ಇದೆ ಆ ಸಬ್ಜೆಕ್ಟ್ ಜೊತೆಗೆ ವರ್ಬ್ ಅಗ್ರಿ ಆಗುತ್ತೆ ಅಂತ ಅರ್ಥ. ಒನ್ ಮೋರ್ ಎಕ್ಸಾಂಪಲ್. Neither her nor her friends are attentive. ಆರ್ ಯಾಕೆ ಬಂತು ಇಲ್ಲಿ? Her is also a subject here. Her friends is also a subject. Her is singular. Her friends is plural. Plural ಹತ್ರ ಇದೆ ಅಲ್ವಾ verb ಗೆ, ಹಾಗಾಗಿ friends plural ಇರೋದ್ರಿಂದ verb ಕೂಡ plural verb ಇರಬೇಕು. So neither her nor her friends is attentive ಅಲ್ಲ, neither her nor her friends are attentive ಅಂತ ಬರುತ್ತೆ. ಸೊ ಪ್ರಾಕ್ಸಿಮಿಟಿ ರೂಲ್ ನ ನೆನಪಿಟ್ಕೊಂಡಿರಿ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. Let's go on to the next one. When talking about hypothetical or imaginary situations, we use
were with singular subjects. So were ಗೊತ್ತಲ್ವಾ ನಿಮಗೆ? Were is a be verb. We have already discussed this before. Were ಅನ್ನೋದು be verb. Were ಯಾವಾಗ ಯೂಸ್ ಮಾಡ್ತೀವಿ? Were ಫಸ್ಟ್ ಆಫ್ ಆಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. Were ನ ನಾವು ಯಾವಾಗಲೂ ಪ್ಲೂರಲ್ ಸಬ್ಜೆಕ್ಟ್ಸ್ ಜೊತೆ ಯೂಸ್ ಮಾಡ್ತೀವಿ. ಮೀನಿಂಗ್ ವಾಟ್? he ಅಂದ್ರೆ ಅವನು, he were ಅಂತ ಹೇಳಲ್ಲ ನಾವು ಯಾವಾಗಲೂ, he was ಅಂತ ಹೇಳ್ತೀವಿ. ಕರೆಕ್ಟಾ? What about we? We ಅಂದ್ರೆ ನಾವು, ಇದು ಪ್ಲೂರಲ್ ಅಲ್ವಾ? We were watching a movie would be correct. He was watching a movie would be correct. So I ಜೊತೆಗೆ ಕೂಡ was ಯೂಸ್ ಮಾಡ್ತೀವಿ. I was playing, I was cooking, I was singing, I was listening, etc. I, he, she, it ಜೊತೆಗೆ ನಾವು ಯಾವಾಗಲೂ was ಬಳಸೋದು ರೂಢಿ. We, you, they ಈ ತರ ಪ್ಲೂರಲ್ ನೌನ್ಸ್ ಅಥವಾ ಪ್ರೊನೌನ್ಸ್ ಜೊತೆಗೆ ನಾವು were ಬಳಸ್ತೀವಿ. ಬಟ್ ಒಂದು ಎಕ್ಸೆಪ್ಷನ್ ಇದೆ. If you are talking about a situation that is imaginary or hypothetical, ಅಂದ್ರೆ ಏನರ್ಥ? ಸೊ ಇಮ್ಯಾಜಿನರಿ ಅಥವಾ ಹೈಪೋಥೆಟಿಕಲ್ ಅಂದ್ರೆ ಯಾವ್ದು ರಿಯಲ್ ಆಗಿಲ್ಲ, ಯಾವ್ದು ರಿಯಲ್ ಆಗಿ ನಡೀತಾ ಇಲ್ಲ, ಆ ತರ ಸಿಚುವೇಶನ್, ಆ ತರ ಸನ್ನಿವೇಶಗಳನ್ನ ರೆಫರ್ ಮಾಡಬೇಕಾದ್ರೆ ವರ್ನ ನಾವು ಸಿಂಗ್ಯುಲರ್ ಸಬ್ಜೆಕ್ಟ್ಸ್ ಜೊತೆಗೂ ಯೂಸ್ ಮಾಡಬಹುದು. ಲುಕ್ ಎಟ್ ದಿ ಎಕ್ಸಾಂಪಲ್. ಇಫ್ ಐ ವರ್ ಅ ಬರ್ಡ್ ಐ ವುಡ್ ಫ್ಲೈ. ಸೊ ವಾಟ್ ಡಸ್ ದಿಸ್ ಸೆಂಟೆನ್ಸ್ ಮೀನ್? ಅಂದ್ರೆ ನಾನು ಒಂದು ಹಕ್ಕಿ ಆಗಿದ್ರೆ ನಾನು ಹಾರ್ತಿದ್ದೆ. ಸೊ ನಾನು ಹಕ್ಕಿ ಆಗಿದ್ದಿದ್ರೆ, ಈ ಇಫ್ ಅನ್ನೋದು ನಿಮ್ಗೆ ಏನ್ ಹೇಳ್ಬೇಕು? ಅದು ನಿಜವಾದ ಸಿಚುವೇಶನ್ ಅಲ್ಲ, ನೀವು ಆ ತರ ಅನ್ಕೊಳ್ತಾ ಇದ್ದೀರಾ, ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀರಾ. ಆ ತರ ಆಗಿದ್ದಿದ್ರೆ ನಾನು ಹಾರ್ತಿದ್ದೆ ಅಂತ. ಸೊ ಈ ತರ ಇಮ್ಯಾಜಿನರಿ ಸಿಚುವೇಶನ್ ಹೇಳ್ಬೇಕಾದ್ರೆ ಅವಾಗ ನಾವು ಐ ಜೊತೆಗೆ ವಾಸ್ ಬಳಸಲ್ಲ, ವರ್ ಬಳಸ್ತೀವಿ. ಬೈ ಐ ಜೊತೆಗೆ ಅಂತ ಅಲ್ಲ, ವಿತ್ ಎನಿ ಸಿಂಗ್ಯುಲರ್ ಸಬ್ಜೆಕ್ಟ್ಸ್ ವಿ ಕುಡ್ ಯೂಸ್ ವರ್ when you are talking about an imaginary situation. Another example. He would have more friends if he were nicer. ಅಂದ್ರೆ ಏನರ್ಥ? ಅವನು ಇನ್ನು ಸ್ವಲ್ಪ ಒಳ್ಳೆಯವನಾಗಿದ್ರೆ ಅವನಿಗೆ ಇನ್ನೂ ಜಾಸ್ತಿ ಫ್ರೆಂಡ್ಸ್ ಇರ್ತಿದ್ರು ಅಂತ ಅರ್ಥ. ಹಾಗೆ ಇಮ್ಯಾಜಿನರಿ ಸಿಚುವೇಶನ್ ಅಂದ್ರೆ ಅವನು ಒಳ್ಳೆಯವನಲ್ಲ, ಅವನಿಗೆ ಜಾಸ್ತಿ ಫ್ರೆಂಡ್ಸ್ ಇಲ್ಲ, ಬಟ್ ಒಳ್ಳೆಯವನ ಆಗಿದ್ದಿದ್ರೆ ಅವನಿಗೆ ಜಾಸ್ತಿ ಫ್ರೆಂಡ್ಸ್ ಇರ್ತಿದ್ರು. ಸೊ ಅದು ಇಮ್ಯಾಜಿನರಿ ಸಿಚುವೇಶನ್ ಅಲ್ವಾ? ಹಾಗಾಗಿ ನಾವು he was ಅಂತ ಹೇಳಲ್ಲ, he were ಅಂತ ಹೇಳ್ತೀವಿ. ಸೊ ಅಗೇನ್ ಟು ರಿಪೀಟ್ ದಿಸ್ ರೂಲ್, ಸಿಚುವೇಶನ್ ಇಮ್ಯಾಜಿನರಿ ಅಥವಾ ಪ್ರೆಸಂಟಿವ್ ಅಥವಾ ಹೈಪೋಥೆಟಿಕಲ್ ಆಗಿದ್ರೆ ನಾವು ಸಿಂಗ್ಯುಲರ್ ಸಬ್ಜೆಕ್ಟ್ಸ್ ಜೊತೆಗೆ ವಾಸ್ ಯೂಸ್ ಮಾಡಲ್ಲ, ವರ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ರೂಲ್, nouns like scissors, trousers, shorts, pants, tongs, spectacles, glasses, etc. are considered plural and require a plural verb. ಏನು ಹಿಂಗಂದ್ರೆ pants, glasses, scissors, shorts, etc. So ಇದು plural nouns ಅಂದ್ರೆ always plural, meaning what? So if I am talking about scissors, ನಾನು ಒಂದೇ ಕತ್ರಿ ಇದ್ರೂ scissors ಅಂತ ಹೇಳ್ತೀನಿ, 10 ಕತ್ರೀಸ್ ಇದ್ರೂ 10 ಕತ್ರಿ ಇದ್ರೂ scissors ಅಂತ ಹೇಳ್ತೀನಿ. ಈ ಎಲ್ಲ ವರ್ಬ್ಸ್ ಅದೇ ತರ ವರ್ಕ್, ಈ ಎಲ್ಲ ನೌನ್ಸ್ ಅದೇ ತರ ವರ್ಕ್ ಆಗುತ್ತೆ. ಮೀನಿಂಗ್ scissors, ಸೊ ಒಂದು ಕತ್ರಿ ಇದ್ರು 10 ಕತ್ರಿ ಇದ್ರು scissors ಅಂತಾನೆ ಹೇಳ್ಬೇಕು. ಟ್ರೌಸರ್ಸ್, ನೀವು ಒಂದು ಪ್ಯಾಂಟ್ಸ್ ತಗೊಳ್ತಾ ಇದ್ದೀರಾ ಅಂದ್ರೂ ಪ್ಯಾಂಟ್ಸ್ ಅಂತ ಹೇಳ್ಬೇಕು. ಶಾರ್ಟ್ಸ್, ಪ್ಯಾಂಟ್ಸ್, ಟಾಂಗ್ಸ್, ಸ್ಪೆಕ್ಸ್ ಆರ್ ಗ್ಲಾಸಸ್ ಅದೆಲ್ಲದಕ್ಕೂ ಈ ರೂಲ್ ಅಪ್ಲೈ ಆಗುತ್ತೆ. ಸೊ ಇದು ಯಾವಾಗಲೂ ಎಸ್ ಅಲ್ಲಿ ಎಂಡ್ ಆಗೋದ್ರಿಂದ ಈ ವರ್ಡ್ಸ್ ಇದನ್ನ ನಾವು ಪ್ಲೂರಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ವರ್ಬ್ ಕೂಡ ಪ್ಲೂರಲ್ ಅಲ್ಲಿ ಇರಬೇಕು. ಸೊ ಮೈ ಪ್ಯಾಂಟ್ಸ್ ಇಸ್ ನ್ಯೂ ಅಲ್ಲ, ಮೈ ಪ್ಯಾಂಟ್ಸ್ ಆರ್ ನ್ಯೂ. his glasses is stolen ಅಲ್ಲ, his glasses were stolen. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಯಾವ್ಯಾವ ನೌನ್ ಯಾವಾಗಲೂ ಎಸ್ ಇಂದ ಎಂಡ್ ಆಗುತ್ತೆ ಅದನ್ನ ನಾವು ಪ್ಲೂರಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಪ್ಲೂರಲ್ ವರ್ಬ್ ನ ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, a few nouns such as economics, moms, measles, ethics, news, etc. end in s but are considered singular and require a singular verb. What does this mean? So ಇದರದ್ದು ಆಪೋಸಿಟ್ ಇದು. ಮೀನಿಂಗ್ ವಾಟ್? ಇದು ಕೂಡ ಎಲ್ಲದೂ ಎಸ್ ಅಲ್ಲಿ ಎಂಡ್ ಆಗ್ತಾ ಇರುವಂತಹ ನೌನ್ಸ್ ಯಾವಾಗಲೂ ಎಸ್ ಅಲ್ಲಿ ಎಂಡ್ ಆಗುತ್ತೆ. ಇನ್ನು ಕೆಲವೊಂದು ನೌನ್ಸ್ ಕೂಡ ಎಸ್ ಅಲ್ಲಿ ಎಂಡ್ ಆಗುತ್ತೆ, ಬಟ್ ಇದನ್ನ ನಾವು ಸಿಂಗ್ಯುಲರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ವಾಟ್ಸ್ ದ ಲಾಜಿಕ್ ಬಿಹೈಂಡ್ ದಿಸ್? ಸಿಸರ್ಸ್ ನ ನಾವು ಎಸ್ ಹಾಕಿ ಯಾಕೆ ಹೇಳ್ತೀವಿ ಅಂದ್ರೆ ಅದಕ್ಕೆ 2 ಕೈ ಇರುತ್ತೆ ಅಲ್ವಾ, ಕತ್ರಿ. ಸೊ ಇಟ್ ಹ್ಯಾಸ್ 2 arms. ಅಗೇನ್ ಟ್ರೌಸರ್ಸ್ ಅಥವಾ ಪ್ಯಾಂಟ್ಸ್ ಕೂಡ 2 ಕಾಲ್ ಇರುತ್ತೆ ಅನ್ನೋ ಲಾಜಿಕ್ ಇರೋದ್ರಿಂದ ಇದನ್ನ ನಾವು ಪ್ಲೂರಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಈ ವರ್ಡ್ಸ್ ನೋಡಿ, ಎಕನಾಮಿಕ್ಸ್ ಎಸ್ ಅಲ್ಲಿ ಎಂಡ್ ಆಗ್ತಾ ಇದೆ, ಆದ್ರೆ ಇದು ಪ್ಲೂರಲ್ ಅಲ್ಲ. ಎಕನಾಮಿಕ್ಸ್ ಅಂದ್ರೆ ಒಂದು ಸಬ್ಜೆಕ್ಟ್, ಕರೆಕ್ಟ್? ಸೊ ಇದು ಎಸ್ ಅಲ್ಲಿ ಎಂಡ್ ಆಗ್ತಾ ಇದ್ರು ಕೂಡ ಇದು ಸಿಂಗ್ಯುಲರ್ ಆಗಿ ಇರುತ್ತೆ. ನ್ಯೂಸ್, ನ್ಯೂಸ್ ಅಂದ್ರೆ ಏನು? ವಾರ್ತೆ. ನ್ಯೂಸ್ ಕೂಡ ನ್ಯೂ ಅಂತ ಹೇಳಕ್ಕಾಗಲ್ಲ, ನ್ಯೂ ಅಂತ ಹೇಳಿದ್ರೆ ಅದು ಬೇರೆ ಮೀನಿಂಗ್ ಆಗುತ್ತೆ. ನ್ಯೂ ಅಂದ್ರೆ ಹೊಸದು ಅನ್ನೋ ಅರ್ಥ ಆಗುತ್ತೆ, ನ್ಯೂಸ್ ಅಂತಾನೆ ಹೇಳ್ಬೇಕು. ಸೊ ಎಸ್, it has s in the end but it is still considered
ಸಿಂಗ್ಯುಲರ್. ಮಂಪ್ಸ್, ಮೀಸಲ್ ಇದೆಲ್ಲ ಕಾಯಿಲೆಗಳ ಹೆಸರು, ವೈರಲ್ ಇನ್ಫೆಕ್ಷನ್. ಎಥಿಕ್ಸ್ ಇಸ್ ಅ ಸಬ್ಜೆಕ್ಟ್. ಅಗೇನ್ ಎಥಿಕ್ಸ್ ಎಸ್ ಅಲ್ಲಿ ಎಂಡ್ ಆಗುತ್ತೆ, ಬಟ್ ಒಂದು ಸಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಇದೆಲ್ಲದನ್ನು ನಾವು ಸಿಂಗ್ಯುಲರ್ ಸಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡೋದ್ರಿಂದ ವರ್ಬ್ ಕೂಡ ಸಿಂಗ್ಯುಲರ್ ಬರಬೇಕು. ಸೊ ಎಕನಾಮಿಕ್ಸ್ ಆರ್ ಬರಲ್ಲ. ಎಕನಾಮಿಕ್ಸ್ ಇಸ್ ಮೈ ಫೇವ್ರೆಟ್ ಸಬ್ಜೆಕ್ಟ್. ಮೀಸಲ್ಸ್ ಹ್ಯಾಸ್ ನಾಟ್ ಬೀನ್ ಎರಾಡಿಕೇಟೆಡ್, ಅಂದ್ರೆ ಮೀಸಲ್ಸ್ ಇನ್ನು ಪ್ರಪಂಚದಲ್ಲಿ ಇದೆ, ಅದನ್ನ ಇನ್ನು ಕಂಪ್ಲೀಟ್ ಆಗಿ ತೆಗೆದು ಹಾಕಿಲ್ಲ ಅಂತ ಹೇಳೋದು. ಸೊ ಮೀಸಲ್ಸ್ ಅನ್ನೋದು ಒಂದು ಕಾಯಿಲೆ ಹೆಸರು. ಇದೆರಡೂ ಸಿಂಗ್ಯುಲರ್ ವರ್ಬ್ ಅಲ್ಲಿ ಎಂಡ್ ಆಗಬೇಕು, which ends with S. So let's look at the last rule. When subject is a unit of measurement of time, distance, money, weight, etc., the unit is considered singular and verb will end in S. ಏನು ಹಿಂಗಂದ್ರೆ ಎಕ್ಸಾಂಪಲ್ಸ್ ನೋಡೋಣ. 10,000 rupees is a lot of money. ಸೊ ಎಷ್ಟು ದುಡ್ಡಿದೆ? 10,000 ರೂಪಾಯಿ ಇದೆ. ಆದ್ರೂ ನಾವು ಅದನ್ನ ಪ್ಲೂರಲ್ ಅಂತ ಕನ್ಸಿಡರ್ ಮಾಡಲ್ಲ, ಸಿಂಗ್ಯುಲರ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕಂದ್ರೆ ರುಪೀಸ್ ಅನ್ನೋದು ಯೂನಿಟ್ ಆಫ್ ಮೆಜರ್ಮೆಂಟ್. ಸೊ 10,000 rupees is a lot of money. ಸೊ ಈ ತರ ನೀವು ದುಡ್ಡು ಬಗ್ಗೆ ಮಾತಾಡ್ಬೇಕಾದ್ರೆ ಯಾವಾಗಲೂ ಅದನ್ನ ಸಿಂಗ್ಯುಲರ್ ಅಂತ ಕನ್ಸಿಡರ್ ಮಾಡಿ ಈಸ್ ನ ಯೂಸ್ ಮಾಡಬೇಕು. ಸೊ ಇನ್ನು ನೀವು 14 ಲಕ್ಷ 14 ಕೋಟಿ ಮಾತಾಡ್ತಿರಬಹುದು, ಮಿಲಿಯನ್, ಬಿಲಿಯನ್, ಯಾವ್ದಾದ್ರು ಎಷ್ಟು ದುಡ್ಡಾದ್ರೂ ಮಾತಾಡ್ತಿರಬಹುದು. ಸೊ ಈಸ್ ಅಥವಾ ಯಾವ್ದಾದ್ರು ಸಿಂಗ್ಯುಲರ್ ವರ್ಬ್ ನ ಯೂಸ್ ಮಾಡಬೇಕು is what this rule says. Let's look at the next example. 7 years is the maximum sentence for that crime. 7 years ಅಂದ್ರೆ 7 ವರ್ಷ. 7 ವರ್ಷ ಆಗಿದ್ರು ನಾನು ಇಲ್ಲಿ ಇಯರ್ಸ್ ಅಂತ ಹೇಳ್ತಾ ಇದ್ದೀನಲ್ಲ, ಯೂನಿಟ್ ಆಫ್ ಮೆಜರ್ಮೆಂಟ್ ಆಫ್ ಟೈಮ್ ಇದು. ಸೊ 7 years is the maximum sentence for that crime. ಸೊ ಯಾವುದೋ ಒಂದು ಕ್ರೈಮ್ಗೆ 7 ವರ್ಷನೇ ಮ್ಯಾಕ್ಸಿಮಮ್ ಸೆಂಟೆನ್ಸ್ ಅಂತೆ, ಅದಕ್ಕಿಂತ ಜಾಸ್ತಿ ಕೊಡಲ್ಲ. ಸೊ 7 years is ಅಂತ ಬರುತ್ತೆ, ಅಂದ್ರೆ ಸಿಂಗ್ಯುಲರ್ ಸಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಸಿಂಗ್ಯುಲರ್ ವರ್ಬ್ ಯೂಸ್ ಆಗಬೇಕು ಇಲ್ಲಿ. 2 kilos of chocolate was too much to eat at once. 2 kilos ಅಂದ್ರೆ 2 kg ಚಾಕ್ಲೇಟ್ ಒಂದೇ ಸಲ ತಿನ್ನಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಸೆಂಟೆನ್ಸ್ ಹೇಳ್ತಾ ಇದೆ. 2 kilos, ಸೊ 2 ಇದ್ರೂ ಕೂಡ 2 kilos ಅಂತ ಹೇಳ್ತಾ ಇರೋದು ಯೂನಿಟ್ ಆಫ್ ಮೆಜರ್ಮೆಂಟ್ ಆಫ್ ವೇಟ್. ಸೊ ಅಷ್ಟು ಚಾಕ್ಲೇಟ್ ಇದ್ರೂ ಇದನ್ನ ನಾವು ಸಿಂಗ್ಯುಲರ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ವಿ ಯೂಸ್ ಅ ಸಿಂಗ್ಯುಲರ್ ವರ್ಬ್. ಅಗೇನ್ ಯಾವ ವರ್ಬ್ ಎಸ್ ಅಲ್ಲಿ ಎಂಡ್ ಆಗುತ್ತೆ ಅದನ್ನ ನಾವು ಸಿಂಗ್ಯುಲರ್ ವರ್ಬ್ ಅಂತ ಕರಿತೀವಿ. ಸೊ ವೆನ್ ದ ಸಬ್ಜೆಕ್ಟ್ ಇಸ್ ಅ ಯೂನಿಟ್ ಆಫ್ ಮೆಜರ್ಮೆಂಟ್ ಅದನ್ನ ನಾವು ಸಿಂಗ್ಯುಲರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಟ್ ಶುಡ್ ಬಿ ಫಾಲೋಡ್ ಬೈ ಅ ಸಿಂಗ್ಯುಲರ್ ವರ್ಬ್. ಸೊ ಕಮಿಂಗ್ ಟು ದಿ ಎಂಡ್ ಆಫ್ ದ ಕ್ಲಾಸ್, ಇವತ್ತಿನ ಪಾರ್ಟ್ 2 ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಕ್ಲಾಸ್ ಅಲ್ಲಿ ನಾವು ಇನ್ನೊಂದಷ್ಟು ರೂಲ್ಸ್ ನ ತಿಳ್ಕೊಂಡಿದ್ದೀವಿ. ವಿ ಲರ್ನ್ ಅಬೌಟ್ ಸಮ್ ಆಫ್ ದಿ ಇಂಪಾರ್ಟೆಂಟ್ ರೂಲ್ಸ್ ಲೈಕ್ ಪ್ರಾಕ್ಸಿಮಿಟಿ ರೂಲ್, ಮತ್ತೆ ಕಲೆಕ್ಟಿವ್ ನೌನ್ಸ್ ಇದ್ದಾಗ ಹೇಗೆ ಆ ವರ್ಬ್ ಫಾಲೋ ಮಾಡಬೇಕು ಅದನ್ನೆಲ್ಲ ತಿಳ್ಕೊಂಡಿದ್ದೀವಿ. ಸೊ ನಿಮ್ಗೆ ಬೇರೆ ಏನಾದರೂ ಡೌಟ್ಸ್ ಇದ್ರೆ ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಬಹುದು ನೀವು. ಅಪಾರ್ಟ್ ಫ್ರಮ್ ದ್ಯಾಟ್ ಇದನ್ನೆಲ್ಲ ರಿವೈಸ್ ಮಾಡ್ಕೊಳ್ಳಿ. ದಿಸ್ ರೂಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಫ್ರಮ್ ಯುವರ್ ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂ. ದಿಸ್ ರೂಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯು. ಸೊ ಇದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ.